ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ತುಂಬ ದಿನಗಳಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳೆಲ್ಲ ಪೂರ್ತಿಯಾಗುತ್ತವೆ. ಯಾರಾದರೂ ಮಹತ್ವಪೂರ್ಣ ವ್ಯಕ್ತಿ, ಇಲ್ಲಿಯವರೆಗೂ ನಿಮಗೆ ಮುಳ್ಳು ಆಗುತ್ತಿದ್ದವರು ಈಗ ನಿಮ್ಮ ನೆರವಿಗೆ ಮುಂದೆ ಬರುತ್ತಾರೆ. ಇವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ. ಮೇಷರಾಶಿ ರೋಮಾನ್ಸ್. ಮನೆಯಲ್ಲಿ ನಡೆಯುತ್ತಿರುವ ಜಗಳಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರ ಕಂಡುಬರುತ್ತದೆ. ಅದು ಬರೀ ನಿಮಗೆ ಮಾತ್ರವಲ್ಲ, ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ನೆಮ್ಮದಿ ತರುತ್ತದೆ. ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ವಿವಾದಾತ್ಮಕ ಮಾತನ್ನು ಮುಚ್ಚಿರುವ ರೂಮಿನ ಒಳಗಡೆ ಮಾತನಾಡಿಕೊಳ್ಳಿ. ಮನೆಯಲ್ಲಿ ಮಕ್ಕಳನ್ನು ಕೋಪದಿಂದ ದೂರ ಇಡಿ. ಮೇಷರಾಶಿ ಕರಿಯರ್. ನೀವೇನಾದರೂ ಹೊಸ ನೌಕರಿಗೋಸ್ಕರ ಅರ್ಜಿ ಹಾಕಿದ್ದರೆ ಆಗ ನಿಮಗೆ ಶುಭ ಸಮಾಚಾರವು ಅಪೇಕ್ಷಿತವಾಗಿ ಸಿಗುತ್ತದೆ. ನಿಮಗೆ ಸಿಗುವ ಸಂಭವವಿದೆ. ಇದು ನಿಮಗೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಆಗ ಇಂದಿನ ದಿನ ಅಜೀವಕವಾದ ನವೀನವಾದ ಯೋಚನೆಯನ್ನು ಪಡೆದುಕೊಳ್ಳುವಿರಿ. ಇಂದು ಹೊಸ ಆಶ್ಚರ್ಯಕರವಾದ ಯೋಜನೆಯನ್ನು ಪ್ರಾರಂಭ ಮಾಡಿ. ಮೇಷರಾಶಿ ಫೈನಾನ್ಸ್. ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು. ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ. ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು. ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು. ಮೇಷರಾಶಿ ಹೆಲ್ತ್. ಇಂದು ನೀವು ಗೊತ್ತಿಲ್ಲದೆ ನಿಮಗೆ ನೀವೇ ಪೆಟ್ಟು ಮಾಡಿಕೊಳ್ಳುವಿರಿ. ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ತುಂಬ ಸಮಾಧಾನದಿಂದ ಹಾಗೂ ಸಂಯಮದಿಂದ ಮಾಡಿ. ನಿಮ್ಮ ಅಕ್ಕಪಕ್ಕದ ಜನರಿಂದ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳಿ, ಏಕೆಂದರೆ ಬೇರೆಯವರ ಬೇಜವಾಬ್ದಾರಿತನದಿಂದ ನಿಮಗೆ ಯಾತ್ರೆ ಮಾಡುವಾಗ ನಷ್ಟವಾಗಬಹುದು. ರಸ್ತೆಯ ನಿಯಮಗಳನ್ನು ಪಾಲಿಸಿ ಹಾಗೂ ವೇಗವನ್ನು ಕಡಿಮೆ ಮಾಡಿ. ಗಮನವಿಟ್ಟು ವಾಹನವನ್ನು ಓಡಿಸಿ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವ ಬದಲು ಮೊದಲೇ ಜಾಗ್ರತೆ ವಹಿಸಿ. ವೃಷಭರಾಶಿ ಓವರ್ವ್ಯೂ. ಈ ಸಮಯ ಪ್ರತಿಯೋಗಿ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಸಮಯ. ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಅಥವಾ ಪೂರ್ತಿ ಆತ್ಮವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ. ವೃಷಭರಾಶಿ ರೋಮಾನ್ಸ್. ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ. ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ. ವೃಷಭರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ಎದುರು ಬರುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಪೂರ್ಣವಾಗುವುದಿಲ್ಲ. ನೀವು ಈ ಸ್ಥಿತಿಯಲ್ಲಿ ಯಾವುದೇ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇಂದಿನ ದಿನ ಧೈರ್ಯದಿಂದ ಕೆಲಸ ಮಾಡಿ. ಈ ದೃಢವಲ್ಲದ ತಡೆಗೆ ಇದೇ ಸಮಾಧಾನವಾಗಿದೆ. ವೃಷಭರಾಶಿ ಫೈನಾನ್ಸ್. ಇಂದು ನಿಮ್ಮ ಹಣ ಹಿಂದು ಬರಬಹುದು. ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರಬಹುದು. ವೃಷಭರಾಶಿ ಹೆಲ್ತ್. ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ. ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ. ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು. ನೀವು ನಿಮ್ಮ ಶರೀರ, ಊಟ, ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ. ಮಿಥುನ ರಾಶಿ ಓವರ್ವ್ಯೂ. ಈ ಸಮಯ ನಿಮ್ಮ ಆಕರ್ಷಣೆ ಧರ್ಮದ ಕಡೆ ಇರುತ್ತದೆ. ಸಮಾಜ ಸೇವೆಯಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ. ವ್ಯಸ್ತ ಜೀವನಕ್ಕೆ ವಿಶ್ರಾಂತಿ ಕೊಡಲು ಇದು ಸರಿಯಾದ ಸಮಯ. ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ನಿಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಮಿಥುನ ರಾಶಿ ರೋಮಾನ್ಸ್. ಆದರೆ ನೀವು ನಿಮ್ಮ ಏಕಾಂಗಿತನವನ್ನು ಅನುಭವಿಸುತ್ತೀರಾ. ಇಂದು ನೀವು ದೋಸ್ತಿಯನ್ನು ಸಂಬಂಧವಾಗಿ ಬದಲಾಗುವುದನ್ನು ನೋಡುತ್ತೀರಾ. ಅವರು ಪ್ರೀತಿ ಮತ್ತು ನಂಬಿಕೆಯವರಾಗಿರುತ್ತಾರೆ. ಆದರೂ ಇಬ್ಬರೂ ಒಬ್ಬರಿಗೊಬ್ಬರು ನಿಮ್ಮ ಒಪ್ಪಿಗೆ ಮತ್ತು ಷರತ್ತುಗಳನ್ನು ತಿಳಿದುಕೊಂಡಿರುತ್ತೀರಾ. ಮಿಥುನ ರಾಶಿ ಕರಿಯರ್. ವ್ಯಾಪಾರದ ಪ್ರಬಂಧಗಳಿಗೆ ಇಂದಿನ ದಿನ ಶುಭವಾಗಿದೆ. ನಿಮಗೆ ಕಂಪನಿಯಲ್ಲಿ ಚೆನ್ನಾಗಿರುವ ಪದವಿಯು ಶೀಘ್ರವಾಗಿ ಸಿಗುತ್ತದೆ. ಇದರ ಜೊತೆ ಉತ್ತರದಾಯಿತ್ವವು ಮತ್ತು ಕೆಲಸದ ಭಾರಕ್ಕೆ ತಯಾರಾಗಿರಿ. ಇಂದು ನಿಮಗೆ ಸರಿಯಾದ ಸಂಭಾಷಣೆಯ ಕಲೆಯ ಲಾಭವು ನಿಮಗೆ ಸಿಗುತ್ತದೆ. ನಿಮಗೆ ಸರಿಯಾದ ಆರೋಗ್ಯಕ್ಕೆ ನಿಮ್ಮ ಮನಸ್ಸಿನ ಕೆಲಸಕ್ಕೆ ಏನಾದರೂ ಮಾಡಬೇಕಾಗಿದೆ. ಮಿಥುನ ರಾಶಿ ಫೈನಾನ್ಸ್. ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ. ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ. ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ. ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ. ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ. ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ. ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ.
ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ. ಮಿಥುನ ರಾಶಿ ಹೆಲ್ತ್. ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ. ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು. ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ. ನೆನಪಿನಲ್ಲಿ ಇಡಿ, ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ. ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ. ಕರ್ಕ ರಾಶಿ ಓವರ್ವ್ಯೂ. ಇಂದು ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಂಡಿರುತ್ತದೆ. ಈ ಸಮಯದ ಲಾಭ ಪಡೆದುಕೊಳ್ಳುತ್ತಾ ನೀವು ಇದುವರೆಗೂ ಯಾರನ್ನು ಭೇಟಿಯಾಗಲು ಆಗಲಿಲ್ಲವೋ ಆ ಜನರನ್ನು ಭೇಟಿಯಾಗಬಹುದು. ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಒಂದು ಕಡೆ ಇಟ್ಟುಬಿಡಿ. ಕರ್ಕ ರಾಶಿ ರೋಮಾನ್ಸ್. ಇಂದು ನೀವು ಧ್ಯಾನದಿಂದ ಇರಿ. ನಿಮ್ಮ ಜೊತೆಗಾತಿ ನಿಮ್ಮನ್ನು ಕಳೆದುಕೊಳ್ಳದೇ ಇರುವ ಹಾಗೆ. ಏನಾದರೂ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ದೂರ ಉಂಟಾಗುತ್ತದೆ. ನಿಮ್ಮ ಭಾಷೆಯು ಅವರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ನೀವು ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಕರ್ಕ ರಾಶಿ ಕರಿಯರ್. ಇಂದಿನ ದಿನ ಉದ್ಯಮಿಗಳಿಗೆ ವಿಶೇಷವಾದ ದಿನವಾಗಿದೆ. ನೀವೇನಾದರೂ ಖನಿಜ ಕ್ಷೇತ್ರದಲ್ಲಿ ಕೆಲಸ ಮಾಡುವಿರಾದರೆ, ಮುಖ್ಯವಾಗಿ ತಾಮ್ರದ ಕ್ಷೇತ್ರದಲ್ಲಿ, ಇಂದಿನ ದಿನ ಮಹತ್ವವಾದುದಾಗಿದೆ. ಈ ಶುಭ ದಿನದ ಪೂರ್ಣ ಲಾಭ ಪಡೆಯಿರಿ. ಕರ್ಕ ರಾಶಿ ಫೈನಾನ್ಸ್. ನೀವು ನೋಡುವಿರಿ, ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು. ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ. ಹೀಗೆ ಕೆಲಸ ಮಾಡುತ್ತೀರಿ, ಇನ್ನೂ ಲಾಭ ದೊರೆಯುವುದು. ಕರ್ಕ ರಾಶಿ ಹೆಲ್ತ್. ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ. ಗಮನದಲ್ಲಿ ಇಟ್ಟುಕೊಳ್ಳಿ, ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ. ಏಕೆಂದರೆ ನೀವು ಇದನ್ನು ತುಂಬ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ. ನೆನಪಿನಲ್ಲಿ ಇಡಿ, ಆರೋಗ್ಯವೇ ಭಾಗ್ಯ. ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು. ಯೋಗವನ್ನು ಮಾಡಿ, ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಸಿಂಹರಾಶಿ ಓವರ್ವ್ಯೂ. ಇಂದು ನೀವು ತುಂಬ ಸಂತೋಷವಾಗಿರುವಿರಿ. ನಿಮ್ಮ ಸಂತೋಷಕ್ಕೆ ಯಾವ ಅಡ್ಡಿ ಆತಂಕಗಳೂ ಆಗುವುದಿಲ್ಲ. ಇಂದು ನಿಮ್ಮ ಸಕಾರಾತ್ಮಕ ವ್ಯವಹಾರ ನಿಮ್ಮ ಕೆಲಸದಲ್ಲೂ ಕಾಣುತ್ತದೆ. ಅದರಿಂದ ನಿಮ್ಮ ಸಹಕರ್ಮಿಗಳು ನಿಮ್ಮ ಮೇಲೂ ಪ್ರಭಾವಿತರಾಗುವರು. ಸಿಂಹರಾಶಿ ರೋಮಾನ್ಸ್. ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ. ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ. ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ. ಸಿಂಹರಾಶಿ ಕರಿಯರ್. ಇಂದು ನಿಮಗೆ ಕಾಂಪಿಟೇಷನ್ನಲ್ಲಿ ಇರುವುದಕ್ಕೆ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಎದುರಿನವರು ಶಕ್ತಿಶಾಲಿಯಾಗಿದ್ದಾರೆ. ನೀವು ಅವರನ್ನು ಎದುರಿಸಲು ಶಕ್ತಿಶಾಲಿಗಳಾಗಬೇಕು. ನಿಮಗೇನಾದರೂ ವಿರೋಧಿಗಳು ನಿಮ್ಮನ್ನು ಕೆಳಗಿಳಿಸಲು ನೋಡುತ್ತಿದ್ದರೆ ಆ ಸಂದರ್ಭದಲ್ಲಿ ಶಾಂತಿಯಿಂದ ಕುಳಿತುಕೊಂಡು ಕೆಲಸ ಮಾಡಲು ಆಗುವುದಿಲ್ಲ. ಏಕೆಂದರೆ ಇದು ನಿಮ್ಮ ಕೆಲಸ ಮತ್ತು ಶಾಂತಿಯ ವಿಷಯವಾಗಿದೆ. ಶಾಂತಿಯಿಂದ ಮುನ್ನಡೆಯಿರಿ. ಸಿಂಹರಾಶಿ ಫೈನಾನ್ಸ್. ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ. ವಿಶೇಷವಾಗಿ ವ್ಯಾಪಾರಿಗಳಿಗೆ. ನೀವು ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ. ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು? ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ. ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ. ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದುಬಿಡುವುದು. ಸಿಂಹರಾಶಿ ಹೆಲ್ತ್. ನೀವು ನಿಮ್ಮ ಫಿಟ್ನೆಸ್ ರೂಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ. ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು. ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ. ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು. ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ. ಕನ್ಯಾ ರಾಶಿ ಓವರ್ವ್ಯೂ. ಇಂದು ನೀವು ಹಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ. ಇಂದು ನೀವು ಮನೆಯಲ್ಲೇ ಇದ್ದು ಮನೆಯವರೊಡನೆ ಚೆನ್ನಾಗಿ ಮಾತನಾಡಿ ಹಾಗೂ ಅದರ ಸಂತೋಷವನ್ನು ಅನುಭವಿಸಿ. ಈ ಸಣ್ಣ ವಿಷಯ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸುತ್ತದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಂಡು ಸಂತೋಷಪಡುವಿರಿ. ಕನ್ಯಾ ರಾಶಿ ರೋಮಾನ್ಸ್. ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು. ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ. ನಿಮಗೆ ಅನಿಸುತ್ತದೆ ನೀವಿಬ್ಬರೂ ಒಬ್ಬರಿಗೊಬ್ಬರು ಇದ್ದೀರಾ ಎಂದು. ಜ್ಞಾಪಕ ಇಟ್ಟುಕೊಳ್ಳಿ, ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ. ಕನ್ಯಾ ರಾಶಿ ಕರಿಯರ್.
ಇಂದಿನ ದಿನ ವಿದ್ಯಾರ್ಥಿಗಳು ತಮ್ಮ ಓದಿನಿಂದ ಹೊರಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನಿಮಗೆ ಓದಿನ ಪರಿಶ್ರಮದಿಂದ ಆಗಿರುವಂತಹ ಸುಸ್ತು ಯಾವುದಾದರೂ ಒಳ್ಳೆಯ ಬದಲಾವಣೆಯಿಂದ ಮಾತ್ರ ಕಡಿಮೆ ಮಾಡಬಹುದು. ಕನ್ಯಾ ರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದಾದ್ರೂ ದೊಡ್ಡ ಬಂಡವಾಳ ಹೂಡುವುದರಿಂದ ಇಂದು ತಪ್ಪಿಸಿಕೊಳ್ಳಿ. ನೀವು ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಯೋಚಿಸುತ್ತಿದ್ದರೆ ಸ್ವಲ್ಪ ದಿನಗಳ ಕಾಲ ತಡೆಯಿರಿ. ಒಳ್ಳೆಯ ಸಮಯ ಬಂದಾಗ ಅರ್ಜಿ ಸಲ್ಲಿಸಿ. ಕನ್ಯಾ ರಾಶಿ ಹೆಲ್ತ್. ನೀವು ಯಾವುದಾದರೂ ಆರೋಗ್ಯ ತೊಂದರೆಯಿಂದ ನರಳಿದ್ದರೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದನ್ನು ನೋಡುವಿರಿ. ತಲೆನೋವು, ಹೊಟ್ಟೆ ನೋವು ಹಾಗೂ ನೋವಿನಂತಹ ತೊಂದರೆಗಳಿಂದ ನಿಮಗೆ ಟೆನ್ಷನ್ ಆಗುವುದು. ಒಳ್ಳೆಯ ಊಟ, ಉಪಚಾರ ಹಾಗೂ ಸರಿಯಾದ ವ್ಯಾಯಾಮಗಳ ಕಡೆ ಆಸಕ್ತಿ ತೋರಿಸಿ. ಇದರಿಂದ ನಿಮ್ಮ ಶರೀರ ಶಕ್ತಿಶಾಲಿಯಾಗಿರುವುದು ಹಾಗೂ ಸರಿಯಾದ ದಿಶೆಯಲ್ಲಿ ಪ್ರಗತಿಶೀಲವಾಗಿರುವುದು. ತುಲಾ ರಾಶಿ ಓವರ್ವ್ಯೂ. ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು. ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ. ತುಲಾ ರಾಶಿ ರೋಮಾನ್ಸ್. ಇಂದಿನ ದಿನ ನಿಮಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಬೇಕಾದ ದಿನವಾಗಿದೆ. ನಿಮಗೆ ಅನಿಸುತ್ತದೆ ಸಮಯವು ಮುಗಿಯುವ ಹಾಗೆ ಇದೆ ಎಂದು. ಇದು ಗ್ರಹ ನಕ್ಷತ್ರದಿಂದ ಬದಲಾವಣೆಯಾಗಬಹುದು. ನಿಮ್ಮ ಯೋಚನೆಯಂತೆ ಅದನ್ನು ಸರಿಯಾದ ನಿರ್ಣಯ ಮಾಡಿ. ತುಲಾ ರಾಶಿ ಕರಿಯರ್. ಇಂದು ಕಾರ್ಯಸ್ಥಳದಲ್ಲಿ ಉನ್ನತಿ ಹೊಂದುವ ಯೋಗವಿದೆ. ನಿಮ್ಮ ಪೂರ್ಣ ವ್ಯಾವಹಾರಿಕತೆ ಹಾಗೂ ಒತ್ತಡದಂತಹ ಪರಿಸ್ಥಿತಿಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ ಕ್ಷಮತೆ ನಿಮ್ಮನ್ನು ಮುಂದುವರಿಸುತ್ತದೆ ಮತ್ತು ಇದರ ಅವಶ್ಯಕತೆ ನಿಮಗಿದೆ. ನಿಮ್ಮ ಭವಿಷ್ಯ ಸಂತೋಷದಾಯಕವಾಗಿ ಮುಂದುವರಿಯುತ್ತದೆ. ತುಲಾ ರಾಶಿ ಫೈನಾನ್ಸ್. ನೀವು ಬಿಸ್ನೆಸ್ನಲ್ಲಿ ಇದ್ದರೆ ನೀವು ನೋಡುವಿರಿ, ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬ ಸ್ಪೀಡ್ ಆಗಿ ಮೇಲೇರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು. ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ. ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ. ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸ್ನೆಸ್ ಕಾಯಮಾಗುವುದು. ತುಲಾ ರಾಶಿ ಹೆಲ್ತ್. ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು. ನೀವು ಯಾವ ಯಾವ ಸಮಯದಲ್ಲಿ ಸ್ನ್ಯಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ನೀವೇನಾದರೂ ಸ್ನ್ಯಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು. ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ, ಅದರ ಮೇಲೆ ನೀವು ಮಾಡಿ. ವೃಶ್ಚಿಕ ರಾಶಿ ಓವರ್ವ್ಯೂ. ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ. ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ. ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ. ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ. ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಚನೆಯಿಂದ ಮಾಡುತ್ತೀರಿ. ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ವೃಶ್ಚಿಕ ರಾಶಿ ರೋಮಾನ್ಸ್. ನೀವು ನಿಮ್ಮ ಸಂಬಂಧದ ಬಡತನದಿಂದ ಖುಷಿಯಾಗಿದ್ದೀರಾ? ಅದರಲ್ಲೂ ನೀವು ಅಂದುಕೊಳ್ಳುತ್ತೀರಾ ನೀವು ನಿಮ್ಮ ಸಂಗಾತಿ ಅತ್ಯಂತ ಖುಷಿಯಾಗಿದ್ದೀರಿ ಎಂದು. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲವನ್ನೂ ವಿಚಾರ ಮಾಡಬೇಕು. ಇದರಿಂದ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತದೆ. ಈ ಕಠಿಣ ಸಮಯ ಬೇಗ ಮುಗಿಯುತ್ತದೆ. ವೃಶ್ಚಿಕ ರಾಶಿ ಕರಿಯರ್. ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ನಿಮಗೆ ಒಳ್ಳೆಯ ಪದವಿಯು ಸಿಗುವ ಅವಕಾಶ ಇದೆ. ಸರಿಯಾದ ಸ್ಥಾನಕ್ಕೆ ಪ್ರಯತ್ನಪಡಿ. ಇಂದಿನ ದಿನ ಸರ್ಕಾರಿ ನೌಕರಿಯಿಂದ ಪ್ರೈವೇಟ್ ಕ್ಷೇತ್ರಕ್ಕೆ ಹೋಗುವುದಕ್ಕೂ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಫೈನಾನ್ಸ್. ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ. ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ. ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ. ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ. ವೃಶ್ಚಿಕ ರಾಶಿ ಹೆಲ್ತ್. ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು. ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ. ಆದರೆ ಹೆದರಿಕೊಳ್ಳಬೇಡಿ. ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ. ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು. ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ. ಧನುರಾಶಿ ಓವರ್ವ್ಯೂ. ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ತರಲು ಇಂದಿನ ದಿನ ತುಂಬ ಒಳ್ಳೆಯದು. ನಿಮ್ಮ ಪ್ರಿಯಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗುವ ಯೋಜನೆಯನ್ನು ಹಾಕಿಕೊಳ್ಳಿ ಹಾಗೂ ಅವರನ್ನು ಸಂತೋಷಗೊಳಿಸಿ. ಇಂದು ನೀವು ನಿಮ್ಮ ಮನೆಗೆ ಬೇಗ ಹೋಗಿ ಹಾಗೂ ನಿಮ್ಮ ಪರಿವಾರದವರನ್ನು ಎಲ್ಲಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಿ. ಹಾಗೆ ಏನಾದರೂ ಮಾಡಿ ನೋಡಿ, ಅದರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತದೆ ಎಂದು. ಧನುರಾಶಿ ರೋಮಾನ್ಸ್. ಇಂದಿನ ದಿನ ನಿಮ್ಮ ಸಂಗಾತಿಯ ಜೊತೆ ಪೂರ್ತಿ ಉಪಹಾರ ಸಿಗುತ್ತದೆ. ಅದರ ಕಲ್ಪನೆಯನ್ನು ಮಾಡಿರುವುದಿಲ್ಲ ನೀವು. ಇಂದು ಪೂರ್ತಿಯಾಗಿ ಆನಂದ ಅನುಭವಿಸಿರಿ. ಧನುರಾಶಿ ಕರಿಯರ್.
ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ. ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ. ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು, ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ. ಈ ವ್ಯಕ್ತಿಯು ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯು ಸಿಗುತ್ತದೆ. ಧನುರಾಶಿ ಫೈನಾನ್ಸ್. ವಿದೇಶಿ ಬಂಡವಾಳದಿಂದ ನಿಮಗೆ ಆರ್ಥಿಕ ಲಾಭ ಆಗುವ ಸಂಕೇತವಿದೆ. ನೀವು ನಿಮ್ಮ ವ್ಯಾಪಾರವನ್ನು ವಿದೇಶದಲ್ಲಿ ಹರಡಲು ಯೋಚಿಸುತ್ತಿದ್ದರೆ ಇಂದು ತುಂಬ ಒಳ್ಳೆಯ ದಿನ. ಈ ಸಮಯ ಪ್ರಾಪರ್ಟಿ ಡೀಲ್ನ ಸಂಕೇತವಿದೆ. ನೀವು ಸರಿಯಾಗಿ ಯೋಚಿಸಿ ಬಂಡವಾಳ ಹೂಡಿದರೆ ಭವಿಷ್ಯದಲ್ಲಿ ಲಾಭವಿದೆ. ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಮಾಡಿ, ಆದರೆ ಈ ಅನುಕೂಲದ ಉಪಯೋಗವನ್ನು ಭವಿಷ್ಯದಲ್ಲಿ ನಿಮ್ಮ ಸಫಲತೆಗೆ ಮಾಡಿ. ಧನುರಾಶಿ ಹೆಲ್ತ್. ಮೆಡಿಟೇಷನ್ನಿಂದ ಇಂದು ನೀವು ರೋಮಾಂಚಕರಾಗುವಿರಿ ಹಾಗೂ ಯೋಗದಿಂದ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡಲು ಕಲಿತುಕೊಳ್ಳುವಿರಿ. ಯೋಗ ಹಾಗೂ ಮೆಡಿಟೇಷನ್ ನಿಮ್ಮ ಶರೀರವನ್ನು ಶಾಂತವಾಗಿ ಇಡುವುದಲ್ಲದೆ ಬದಲಿಗೆ ನಿಮ್ಮ ತಲೆ ಹಾಗೂ ಮನಸ್ಸನ್ನು ಶಾಂತವಾಗಿ ಇಡುತ್ತದೆ. ಮಕರ ರಾಶಿ ಓವರ್ವ್ಯೂ. ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು. ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ. ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ. ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಮಕರ ರಾಶಿ ರೋಮಾನ್ಸ್. ಇಂದಿನ ದಿನ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ. ನೀವು ಅನುಭವಿಸುತ್ತೀರಿ ಇದು ಬರೀ ಹೊರಗಿನ ಆಕರ್ಷಣೆ ಮಾತ್ರ ಎಂದು. ಎರಡು ಜೀವವು ತುಂಬ ಸಮಯ ಒಟ್ಟಿಗೆ ಇರಲು ಆಗುವುದಿಲ್ಲ. ಆದ್ದರಿಂದ ಪ್ರೀತಿಗೆ ಮೊದಲೇ ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಮಕರ ರಾಶಿ ಕರಿಯರ್. ನಿಮ್ಮ ಕೆಲಸವು ಯಾವ ರೀತಿ ಈ ದಿನಗಳಲ್ಲಿ ನಡೆಯುತ್ತಾ ಇದೆ, ಅದರಲ್ಲಿ ನಿಮಗೆ ಪಾರ್ಟ್ನರ್ ಆಗುವ ಒಂದು ಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಇದೆ. ಇಂದು ನಿಮಗೆ ಈ ಸಂಬಂಧದ ಮೇಲೆ ಮಾತನಾಡಬೇಕಾಗಿದೆ. ಇದರಿಂದ ನಿಮಗೆ ಸಫಲತೆ ಮತ್ತು ಸ್ಥಿರತೆ ಸಿಗುತ್ತದೆ. ನೀವು ಎಲ್ಲ ವಿಕಲ್ಪಗಳನ್ನು ಸರಿಯಾಗಿ ವಿಚಾರಿಸಿ. ಮಕರ ರಾಶಿ ಫೈನಾನ್ಸ್. ನಿಮ್ಮ ರಚನಾತ್ಮಕ ಯೋಗ್ಯತೆಯಿಂದ ಅಥವಾ ಕಠಿಣ ಪರಿಶ್ರಮದಿಂದ ಒಳ್ಳೆಯ ಕೆಲಸ ಆಗಬಹುದು. ಅದರಿಂದ ನಿಮ್ಮ ಅಧಿಕಾರಿಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ರೂಪ ಮೂಡಬಹುದು. ನೀವು ಕಠಿಣ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇದೆ, ಏಕೆಂದರೆ ನಿಮ್ಮ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲಿದೆ. ಇದರ ಅನುಭವವನ್ನು ಮಾಡಿ ಅಥವಾ ಮಾಡದಿರಿ, ಆದರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರ ಗಮನ ನಿಮ್ಮ ಕಾರ್ಯಕುಶಲತೆ ಬಗ್ಗೆ ನೆಟ್ಟಿದೆ. ನೀವು ನಿಮ್ಮ ಕೆಲಸಕ್ಕೆ ಒಳ್ಳೆಯ ಫಲಿತಾಂಶವನ್ನು ನೀಡಿ ಇದೇ ಪ್ರಕಾರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಮಕರ ರಾಶಿ ಹೆಲ್ತ್. ಇಂದು ನಿಮಗೆ ಯೋಗ ಮಾಡುವುದರಿಂದ ಚೆನ್ನಾಗಿ ಅನ್ನಿಸುವುದು. ಇಂದು ನಿಮಗೆ ತಿಳಿಯುವುದು ದಿನ ಯೋಗ ಮಾಡುವುದರಿಂದ ನಿಮ್ಮ ಒಳಗೆ ಆಂತರಿಕ ಬದಲಾವಣೆಯಾಗುವುದು ಎಂದು. ಕುಂಭರಾಶಿ ಓವರ್ವ್ಯೂ. ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ. ಜನ ಆಣೆಯನ್ನು ಮಾಡಿಬಿಡುತ್ತಾರೆ, ಆದರೆ ಅದನ್ನು ನಿಭಾಯಿಸುವುದಿಲ್ಲ. ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡೆತಡೆ ಮುಕ್ತಾಯವಾಗುವುದು. ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ. ಕುಂಭರಾಶಿ ರೋಮಾನ್ಸ್. ಇಂದು ನಿಮ್ಮ ವಿವಾಹವಾಗುತ್ತದೆ. ಮತಭೇದ ಮಾಡಬೇಡಿ. ನಿಮ್ಮ ರೋಮ್ಯಾನ್ಸ್ನಲ್ಲಿ ಕಮ್ಮಿಯಾಗಬಾರದು. ಗ್ರಹ ನಕ್ಷತ್ರಗಳ ಕಾರಣ ಇಂದು ಸ್ವಲ್ಪ ಕಷ್ಟ ಆಗುತ್ತದೆ. ಒಳಗಿನ ಪ್ರೇಮವನ್ನು ಚೆನ್ನಾಗಿಡಲು ಪ್ರಯತ್ನಿಸಿ. ಕುಂಭರಾಶಿ ಕರಿಯರ್. ಇಂದು ನೀವು ನಿಮ್ಮ ಆಕರ್ಷಕ ವ್ಯಕ್ತಿತ್ವದ ಲಾಭ ಪಡೆದುಕೊಂಡು ನಿಮ್ಮ ಸಹಕರ್ಮಿಗಳಿಂದ ಗೆಲುವು ಪಡೆಯುವಿರಿ. ಜೊತೆಗೆ ನೇತೃತ್ವ ಹಾಗೂ ವ್ಯಾವಹಾರಿಕ ಕ್ಷಮತೆಯು ನಿಮಗೆ ಒಳ್ಳೆಯ ಸ್ಥಾನವನ್ನು ದೊರಕಿಸುವುದು. ನೀವು ಕೆಲಸ ಮಾಡುವ ರೀತಿ ಹಾಗೂ ನೀವು ಸ್ವತಃ ನಿಮ್ಮವರೆಲ್ಲರಿಂದಲೂ ಹೊಗಳಿಕೆಗೆ ಪಾತ್ರರಾಗುವಿರಿ. ಕುಂಭರಾಶಿ ಫೈನಾನ್ಸ್. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು. ನೀವು ಇದರ ಆನಂದವನ್ನು ಅನುಭವಿಸಿ. ಕುಂಭರಾಶಿ ಹೆಲ್ತ್. ನಿಮ್ಮ ಅಹಂಕಾರ ನಿಮಗೆ ಒಳ್ಳೆಯ ಮಾನಸಿಕ ಆರೋಗ್ಯದ ಆನಂದವನ್ನು ಪಡೆಯಲು ಬಿಡುವುದಿಲ್ಲ. ನಿಮ್ಮ ಮಾನಸಿಕ ಸ್ಥಿರತೆ ಪ್ರಭಾವಿತವಾಗುವಂತಹ ಪರಿಸ್ಥಿತಿಗಳು ಬರಬಹುದು. ಆದ್ದರಿಂದ ನೀವು ನಕಾರಾತ್ಮಕ ಯೋಚನೆಯಿಂದ ಉಳಿದುಕೊಳ್ಳಲು ನಿಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತನ್ನಿ. ನೀವು ಬೇರೆಯವರ ಸಂತೋಷವನ್ನು ಮತ್ತು ನಿಮ್ಮ ಸಂತೋಷವನ್ನು ಕೂಡ ಹಂಚಿಕೊಳ್ಳಿ. ಮೀನರಾಶಿ ಓವರ್ವ್ಯೂ. ಇಂದು ನೀವು ಆಲಸ್ಯತನವನ್ನು ಅನುಭವಿಸುವಿರಿ. ಆದರೆ ಈ ಸಮಯ ಸುಮ್ಮನೆ ಕೂರಲು ಅಲ್ಲ. ನಿಮ್ಮ ಆರಾಮವನ್ನು ಬಿಟ್ಟು ಹೊಸದನ್ನೇನಾದರೂ ಮಾಡಲು ಪ್ರಯತ್ನಿಸಿ. ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಹೊಸ ರುಚಿಯಲ್ಲಿ ಪಾಲ್ಗೊಳ್ಳಬಹುದು. ನೀವು ನಿಮ್ಮ ಮಧುರ ಕೆಲಸವನ್ನು ಪೂರ್ತಿಗೊಳಿಸಿಕೊಳ್ಳಬಹುದು. ಮೀನರಾಶಿ ರೋಮಾನ್ಸ್. ನಿಮ್ಮ ಪ್ರೇಮ ಜೀವನದ ಮೇಲೆ ಇವತ್ತು ನಿಮ್ಮ ತಂದೆ ತಾಯಿಯ ಪ್ರಭಾವ ಜಾಸ್ತಿ ಇರುತ್ತದೆ. ನೀವು ಆಶ್ಚರ್ಯಜನಕ ರೂಪದಲ್ಲಿ
ನಿಮ್ಮ ಪಾರ್ಟ್ನರ್ ಜೊತೆ ಸೇರುತ್ತೀರಿ. ನಿಮಗೆ ಅನಿಸುತ್ತದೆ, ನಾವು ನಿನ್ನೆ ತಾನೇ ಜೊತೆಯಾಗಿ ಇದ್ದೀವಿ ಎಂದು. ಹಿಂದಿನ ವಿಷಯಗಳು ಜ್ಞಾಪಕ ಬರುತ್ತದೆ. ಈ ವ್ಯಕ್ತಿಯ ಜೊತೆ ಜಾಸ್ತಿ ಸೇರುವುದು ವ್ಯರ್ಥ ಎನಿಸುತ್ತದೆ, ಏಕೆಂದರೆ ಇದರಿಂದ ಪುನಃ ಬೇರೆಯಾಗುತ್ತೀರಿ. ಮೀನರಾಶಿ ಕರಿಯರ್. ಇಂದಿನ ದಿನ ನೀವು ನಿಮ್ಮ ಕೆಲಸ ಮತ್ತು ಜೀವನದಲ್ಲಿ ಸಂತುಷ್ಟತೆಯನ್ನು ಅನುಭವವನ್ನು ಹೊಂದುವಿರಿ. ನೀವು ನಿಮ್ಮಲ್ಲಿ ಸರಿಯಾದ ಅನುಭವವನ್ನು ಹೊಂದುವುದು ಸರಿಯಲ್ಲದೆಯೂ ಇರಬಹುದು. ಈ ವಿಚಾರವನ್ನು ಮನದಲ್ಲಿಟ್ಟು ಇದನ್ನು ಸುಖ ಜೀವನದ ಆಧಾರವನ್ನಾಗಿ ಮಾಡಿ, ಈ ಆತ್ಮತೃಪ್ತಿಯನ್ನು ಆಧಾರವನ್ನಾಗಿಸಿ ಮತ್ತು ಇದನ್ನು ನಿಮ್ಮ ಭವಿಷ್ಯದ ಆಧಾರವನ್ನಾಗಿ ಮಾಡಿಕೊಳ್ಳಿ. ಮೀನರಾಶಿ ಫೈನಾನ್ಸ್. ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ, ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡೆತಡೆಗಳು ದೂರವಾಗಿವೆ. ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು. ಮೀನರಾಶಿ ಹೆಲ್ತ್. ಇಂದು ನಿಮಗೆ ಅನಿಸುತ್ತದೆ ನೀವು ಸರಿಯಾದ ವ್ಯಾಯಾಮ ಮಾಡುತ್ತಿಲ್ಲ ಎಂದು. ಇಂದು ನೀವು ಜಿಮ್ಗೆ ಹೋಗುವ ಅವಶ್ಯಕತೆ ಇದೆ, ಏಕೆಂದರೆ ನಿಮಗೆ ಚೆನ್ನಾಗಿ ಅನಿಸಲು ಶುರುವಾಗಬಹುದು.